ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಾಯಿ ಚಪ್ಪರಿಸುವಂತಹ ಬೀಫ್ ಪೆಪ್ಪರ್ ಅನ್ನು ಹೇಗೆ ಮಾಡುವುದಂತ ತೋರಿಸಿಕೊಡ್ತಿದ್ದೇನೆ. ಬನ್ನಿ ಬೀಫ್ ಪೆಪ್ಪರ್ ಅನ್ನು ಹೇಗೆ ಮಾಡುವುದಂತ ನೋಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿಕೊಂಡು ಬರೋಣ. ಇಲ್ಲಿ ನಾನು 1 kg ವಿತ್ ಬೋನ್ ಬೀಫ್ ಅನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಬೋನ್ಲೆಸ್ ಯೂಸ್ ಮಾಡಬಹುದು. 1 ಟೇಬಲ್ ಸ್ಪೂನ್ ಕರಿಮೆಣಸು ಪೆಪ್ಪರ್, 2 ಟೀಸ್ಪೂನ್ ಕೊರಿಯಂಡರ್ ಸೀಡ್ಸ್, 1 ಟೀಸ್ಪೂನ್ ಜೀರಾ, 1 ಟೀಸ್ಪೂನ್ ಸಾಂಗ್, 2 ಮೀಡಿಯಂ ಗಾತ್ರದ ಈರುಳ್ಳಿ, 2 ಮೀಡಿಯಂ ಗಾತ್ರದ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಮೀಡಿಯಂ ಗಾತ್ರದ ಟೊಮೆಟೊ, 3 ಹಸಿಮೆಣಸು, 5 ಒಣಮೆಣಸು, ಸ್ವಲ್ಪ ಕರಿಬೇವು, ಇಲ್ಲಿ 2 ಇಂಚು ಚಕ್ಕೆ, 5 ಲವಂಗ, 1 ಏಲಕ್ಕಿ, 1 ಪಲಾವ್ ಎಲೆ. ನೋಡಿ, ರುಚಿಯಾದ ಬೀಫ್ ಪೆಪ್ಪರ್ ಅನ್ನು ಹೇಗೆ ಮಾಡುವುದಂತ ನೋಡೋಣ. ಈಗ ಗ್ಯಾಸ್ ಅನ್ನು ಆನ್ ಮಾಡಿ. ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಇಲ್ಲಿ 1 ಟೇಬಲ್ ಸ್ಪೂನ್ ಕರಿಮೆಣಸನ್ನು ನಾನಿಲ್ಲಿ ಹಾಕಿದ್ದೇನೆ. ಲೋ ಫ್ಲೇಮಲ್ಲಿ ಒಳ್ಳೆ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಪೆಪ್ಪರ್ ಇದ್ದು ಸ್ಮೆಲ್ ಬರುವವರೆಗೂ. ಅದೇ ಪ್ಯಾನಿಗೆ ಕೊರಿಯಂಡರ್ ಸೀಡ್ಸ್ ಅನ್ನು ಆ್ಯಡ್ ಮಾಡಿ. ಗ್ಯಾಸ್ ಆದಷ್ಟು ಲೋ ಫ್ಲೇಮಲ್ಲಿ ಇರಬೇಕು. ಈಗ ಜೀರಾವನ್ನು ಆ್ಯಡ್ ಮಾಡಿ. ಒಳ್ಳೆ ಫ್ರೇಗ್ರೆನ್ಸ್ ಬರ್ತದೆ ಇಲ್ಲಿ ನಾವು ರೋಸ್ಟ್ ಮಾಡುವಾಗ. ಈಗ ಸೋಂಪನ್ನು ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಒಳ್ಳೆ ಫ್ರೇಗ್ರೆನ್ಸ್ ಬಂದು ಫ್ರೈ ಆದಮೇಲೆ ಇದನ್ನು ಬದಿಗಿಡಿ. ಇದು ಒಳ್ಳೆ ತಣಿಬೇಕು. ತಂದ ನಂತರ ಇದನ್ನು ಕುಟ್ಟಣಿಯಲ್ಲಿ ನಾವು ಪುಡಿ ಮಾಡಬೇಕು. ನೋಡಿ, ಈಗ ಮಸಾಲ ತಂದಿದೆ. ನಾನು ಇಲ್ಲಿ ಕುಟ್ಟಣಿಯಲ್ಲಿ ಪುಡಿ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಮಿಕ್ಸಿಯಲ್ಲೂ ಪುಡಿ ಮಾಡ್ಬೋದು, ಆದರೆ ಟೈಮ್ ಇದ್ದರೆ ಹೀಗೆ ಕುಟ್ಟಣಿಯಲ್ಲೇ ಪುಡಿ ಮಾಡಿದರೆ ಒಳ್ಳೆಯದು. ಪುಡಿ ಮಾಡುವಾಗ ಘಮ 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 ಅನ್ನಿಸ್ತದೆ ಫುಲ್ ಕಿಚನ್. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ನಾನಿಲ್ಲಿ 2 ಬ್ಯಾಚ್ ಮಾಡಿದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಿ ಸಹ ಪುಡಿ ಮಾಡ್ಬೋದು. ನನಗೆ ಹೀಗೆ ಕುಟ್ಟಣಿಯಲ್ಲಿ ಪುಡಿ ಮಾಡಿ ಪದಾರ್ಥ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗಾಗಿ ನಾನು ಕುಟ್ಟಣಿ ಯೂಸ್ ಮಾಡಿಯೇ ಪೌಡರ್ ಮಾಡೋದು. ಅದೇ ಕುಟ್ಟಣಿಯಲ್ಲಿ ಶುಂಠಿಯನ್ನು ಸಹ ಜಜ್ಜಿ ಇಟ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡ್ರೆ ಒಳ್ಳೆಯದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಹೀಗೆ ಕ್ರಷ್ ಮಾಡಿ ಹಾಕಿದರೆ ಒಳ್ಳೆ ರಿಯಲ್ ಫ್ಲೇವರ್ ಸಿಗ್ತದೆ. ನೋಡಿ, ಎಷ್ಟು ಜಜ್ಜಿದ್ರೆ ಸಾಕು. ಫುಲ್ ಪೇಸ್ಟ್ ಆಗಬೇಕಂತಿಲ್ಲ, ಜಸ್ಟ್ ಕ್ರಷ್ ಮಾಡಿದರೆ ಸಾಕು. ಅದೇ ಕುಟ್ಟಣಿಯಲ್ಲಿ ಬೆಳ್ಳುಳ್ಳಿಯನ್ನು ಸಹ ಜಜ್ಜಿ ಬದಿಗೆ ಇಟ್ಕೊಳ್ಳಿ. ನಾವಿಲ್ಲಿ 2 ದೊಡ್ಡ ಬೆಳ್ಳುಳ್ಳಿ ತಗೊಂಡಿದ್ವಿ. ಅದರಲ್ಲಿ 1 ಬೆಳ್ಳುಳ್ಳಿಯನ್ನು ಜಜ್ಜಿ ನಾವಿಲ್ಲಿ ಸಪ್ರೇಟ್ ಇಟ್ಕೊಳ್ಬೇಕು. ಇನ್ನೊಂದು ಬೆಳ್ಳುಳ್ಳಿ ನಮಗೆ ಮಾಂಸ ಬೇಯುವಾಗ ಹಾಕ್ಲಿಕ್ಕೆ ಉಂಟು. ಹಾಗಾಗಿ ಇಲ್ಲಿ ನಾವು ಖಾಲಿ 1 ಹೋಲ್ ಬೆಳ್ಳುಳ್ಳಿಯನ್ನು ಜಜ್ಜಿ ಬದಿಗಿಟ್ರೆ ಸಾಕು.
ನೋಡಿ ಹೀಗೆ ಸಪ್ರೇಟ್ ಇಟ್ಕೊಳ್ಳಿ. ಈಗ ನೀರುಳ್ಳಿಯನ್ನು ಕಟ್ ಮಾಡಬೇಕು. ಒಳ್ಳೆ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ, ಸಪೂರ ಕಟ್ ಮಾಡಬೇಕು. ಸಪೂರ ಉದ್ದ ಉದ್ದ. ನಾನು ಮತ್ತೆ ಮಿಡ್ಲಲ್ಲಿ ಒಂದು ಕಟ್ ಕೊಟ್ಟಿದ್ದೇನೆ. ಮತ್ತು ಒಂದು ಟೊಮೆಟೊವನ್ನು ಸಹ ಕಟ್ ಮಾಡಿ. ಇಲ್ಲಿ ನಾನು ಕಟ್ ಮಾಡುವ ಐಟಮ್ ನಾನೀಗ ಮಾಂಸ ಬೇಯಿಸಲಿಕ್ಕೆ ಯೂಸ್ ಮಾಡ್ತೇನೆ. ಸ್ವಲ್ಪ ಶುಂಠಿಯನ್ನು ಇಟ್ಕೊಂಡಿದ್ದೆ ನಾನು. ನೋಡಿ, ಒಂದು ಫುಲ್ ಬೆಳ್ಳುಳ್ಳಿ ಇಲ್ಲಿ ಮಾಂಸ ಬೇಯುವಾಗ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಸಪೂರವಾಗಿ ಕಟ್ ಮಾಡಿದರೆ ಸಾಕು. ಶುಂಠಿ ಕಟ್ ಮಾಡಿದ ಸೈಜಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಕಟ್ ಮಾಡಿದ್ದೇನೆ. ನೀವು ಬೇಕಾದರೆ ಉದ್ದ ಉದ್ದ ಇಟ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಮಾಂಸವನ್ನು ಬೇಯಿಸುವ. ಈಗ ಗ್ಯಾಸನ್ನು ಆನ್ ಮಾಡಿ, ಗ್ಯಾಸ್ ಮೇಲೆ ಕುಕ್ಕರನ್ನು ಇಡಿ. ನೀವು ತೊಳೆದಿಟ್ಟ ಮಾಂಸವನ್ನು ಕುಕ್ಕರಿಗೆ ಹಾಕಿ, ಮತ್ತು ಗರಂ ಮಸಾಲ ಇತ್ತಲ್ಲ, ಆ ಗರಂ ಮಸಾಲ, ಹೋಲ್ ಗರಂ ಮಸಾಲ ಹಾಕಿ, ಕಟ್ ಮಾಡಿಟ್ಟ ನೀರುಳ್ಳಿ, ಬೆಳ್ಳುಳ್ಳಿ ಹಾಗೆ ಟೊಮೆಟೊ, ಶುಂಠಿಯನ್ನು ಈಗ ಹಾಕಿ, ಹಾಗೆ ಹಾಫ್ ಟೀ ಸ್ಪೂನ್ ಹಳದಿಯನ್ನು ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡಿ, ಮತ್ತು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡಿ. ಜಾಸ್ತಿ ನೀರು ಬೇಕಂತಿಲ್ಲ, ಒಂದು ಅರ್ಧ ಲೋಟೆ ನೀರು ಹಾಕಿದರೆ ಸಾಕು. ಈಗ ಕುಕ್ಕರನ್ನು ಮುಚ್ಚಿ ಒಂದು 4 ರಿಂದ 5 ವಿಸಿಲ್ ಬರಲಿ. ಈಗ ಗ್ಯಾಸನ್ನು ಆನ್ ಮಾಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ತೆಂಗಿನೆಣ್ಣೆ ಬಿಸಿ ಆಗ್ತಾ ಬರುವಾಗ ಜಜ್ಜಿ ಇಟ್ಟ ಬೆಳ್ಳುಳ್ಳಿಯನ್ನು ಹಾಕಿ, ಬೆಳ್ಳುಳ್ಳಿ ಒಳ್ಳೆ ಫ್ರೈ ಆಗಲಿ, ಗೋಲ್ಡನ್ ಬ್ರೌನಿಶ್ ಬರುವವರೆಗೆ ಫ್ರೈ ಮಾಡಿ. ಗ್ಯಾಸ್ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇರಲಿ. ಈಗ ಒಣಮೆಣಸನ್ನು ಕಟ್ ಮಾಡಿದ್ದನ್ನು ಹಾಕಿ, ಹಾಗೆ 1 by 1 ಕರಿ ಲೀವ್ಸ್, ಒಳ್ಳೆ ಮಾಡಿ ಫ್ರೈ ಮಾಡಿ. ನೋಡಿ, ಒಳ್ಳೆ ಬಣ್ಣ ಬಂದಿದೆ. ಇಷ್ಟಾದರೆ ಸಾಕು. ಈಗ ಈ ಒಗ್ಗರಣೆಯನ್ನು ಇದರಲ್ಲಿ ನಾನು ಅರ್ಧ ತೆಗೆದಿಡ್ತೇನೆ, ಯಾಕೆಂದರೆ ಲಾಸ್ಟ್ ಗಾರ್ನಿಷ್ ಮಾಡುವಾಗ ಬೇಕಾಗ್ತದೆ. ಸ್ವಲ್ಪ ಕಾವಲಿಯಲ್ಲೇ ಇರಲಿ. ಈಗ ಕಟ್ ಮಾಡಿಟ್ಟ ಒಂದು ಆನಿಯನನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಆನಿಯನನ್ನು ಸಪೂರ ಉದ್ದ ಉದ್ದ ಕಟ್ ಮಾಡಿದ್ದೇನೆ. ಮತ್ತು ಕಟ್ ಮಾಡಿಟ್ಟ ಹಸಿಮೆಣಸು ಮತ್ತು ಜಜ್ಜಿಟ್ಟ ಶುಂಠಿಯನ್ನು ಸಹ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಗ್ಯಾಸ್ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇರಲಿ. ಈಗ ನಾವು ಬೇಯಿಸಿಟ್ಟ ಮಾಂಸವನ್ನು ಇದಕ್ಕೆ ಹಾಕಿ ನೀರು ಸಮೇತ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಾಂಸ ಒಳ್ಳೆ ಬೆಂದಿದೆ.
ನಾವು ಮಾಂಸಕ್ಕೆ ಬೇಯುವಾಗ ಸಹ ನೀರುಳ್ಳಿ ಹಾಕಿದ್ವಿ, ಆದರೂ ಅದು ನೀರುಳ್ಳಿ ಫುಲ್ ಬೆಂದು ಹೋಗಿದೆ, ಟೊಮೆಟೊ ಸಹ ಬೆಂದು ಹೋಗಿದೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಳ್ಳೆ ಒಂದು ಕುದಿ ಬರಲಿ. ನೋಡಿ ನೀರು ಆಗ ಎಷ್ಟಿತ್ತು, ಈಗ ಫುಲ್ಲು ಡ್ರೈ ಆಗ್ತಾ ಬಂದಿದೆ. ಒಂದ್ಸಲ ಉಪ್ಪು ಕರೆಕ್ಟ್ ಉಂಟಾ ಅಂತ ನೋಡಿ, ಬೇಕಾದರೆ ಈ ಸ್ಟೇಜಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಈಗ ಪುಡಿ ಮಾಡಿಟ್ಟ ಪೆಪ್ಪರ್ ಮಸಾಲವನ್ನು ಹಾಕಿ ನೋಡಿ, ಪೌಡರ್ ಹಾಕಿದ ಕೂಡಲೇ ಕಲರ್ ಚೇಂಜ್ ಆಯಿತು. ಪೌಡರ್ ಹಾಕಿದ ಕೂಡಲೇ ಘಮ ಘಮ ಗಮಿಸ್ತಾ ಉಂಟು. ಗ್ಯಾಸ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇರಲಿ. ನೋಡಿ ಎಷ್ಟು ಡ್ರೈ ಆಗಿದೆ ಮತ್ತು ಎಷ್ಟು ಚೆಂದ ಕಾಣ್ತದೆ ನೋಡಿ. ಮಾಂಸ ಸಹ ಒಳ್ಳೆ ಬೆಂದಿದೆ. ನಿಮಗೆ ಬೇಕಾದರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಬಹುದು, ಯಾಕೆಂದರೆ ಗಸಿ ಸ್ವಲ್ಪ ಬೇಕಿದ್ದರೆ. ಆದರೆ ಪೆಪ್ಪರ್ ಯಾವತ್ತು ಪೆಪ್ಪರ್ ಡ್ರೈ ಇದ್ರೇ ಒಳ್ಳೆಯದು. ಯಾರು ಪೆಪ್ಪರ್ ತಿನ್ನಲಿಕ್ಕೆ ಇಷ್ಟಪಡಲ್ಲ ನೋಡಿ, ಅವರು ಸಹ ಈ ರೆಸಿಪಿಯನ್ನು ಮಾಡಿ ನೋಡಿ, ಪುನಃ ಪುನಃ ಬೇಕಂತ ಹೇಳ್ತಾರೆ, ಅಷ್ಟು ರುಚಿ ಕೊಡ್ತದೆ. ಈಗ ಲಾಸ್ಟ್ ನಾನು ಸಪ್ರೇಟ್ ತೆಗೆದಿಟ್ಟ ಒಗ್ಗರಣೆ ಇತ್ತಲ್ಲ, ಅದನ್ನು ಹಾಕ್ತಿದ್ದೇನೆ. ಅದನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಕೊಡಿ. ಇದರಲ್ಲಿ ನಾನು ಸ್ವಲ್ಪ ತೆಗೆದಿಟ್ಟದ್ದು ಯಾಕಂದರೆ ಆ ಗಾರ್ಲಿಕ್ ಫ್ಲೇವರ್ ಉಂಟಲ್ಲ, ಮತ್ತು ಲಾಸ್ಟ್ ತಿನ್ನುವಾಗ ನಮಗೆ ಸಿಕ್ಕಿದ್ರೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಗ್ಗರಣೆಯನ್ನು ತೆಗೆದಿಟ್ಟಿದ್ದೆ. ಲಾಸ್ಟಿಗೆ ಕೊರಿಯಂಡರ್ ಲೀವ್ಸನ್ನು ಹಾಕಿ ಗಾರ್ನಿಷ್ ಮಾಡಿ. ಒಳ್ಳೆ ರುಚಿ ಕೊಡುವಂತಹ ಬೀಫ್ ಪೆಪ್ಪರ್. ಎಲ್ಲರೂ ಮಾಡಿ, ನಾನು ಹೇಳ್ತಿದ್ದೇನೆ, ಎಲ್ಲರೂ ಮಾಡಿ. ಮತ್ತು ಇದರ ರುಚಿ ಹೇಗುಂಟಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಮನೆಯೆಲ್ಲ ಘಮ ಘಮ ಗಮಿಸ್ತದೆ ಇವತ್ತು ಪೆಪ್ಪರ್ ಸ್ಮೆಲ್ಲಿಂದ. ನೋಡಿ ನಾನಿಲ್ಲಿ ಬೌಲಿಗೆ ಹಾಕ್ತಾ ಇದ್ದೇನೆ. ಹಾಕುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು, ಅಷ್ಟು ರುಚಿ ಕೊಡ್ತದೆ. ಇದನ್ನು ಮಾಡಿ ನೆಕ್ಸ್ಟ್ ಡೇ ಇನ್ನೂ ರುಚಿ ಆಗ್ತದೆ. ಮಾಡಿದ ದಿನನೂ ಟೇಸ್ಟಿ, ಅದರ ನೆಕ್ಸ್ಟ್ ಡೇ ಇನ್ನೂ ಟೇಸ್ಟಿ ಆಗಿರ್ತದೆ. ವಾವ್, ರುಚಿಕರವಾದ ಬೀಫ್ ಪೆಪ್ಪರ್ ಸವಿಯಲು ಸಿದ್ಧ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.